ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಆಸರೆ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ, ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೀವಿತದಲ್ಲಿ ಕೊಡಲಿ ಎಂದು ಹರಸಿ, ಹಾಗೆಯೇ ಈ ಎಲ್ಲ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಕೊಡುವನು ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. ಈ ಸತ್ಯವೇದ ಶಾಲಾ ಕಾರ್ಯಕ್ರಮದಲ್ಲಿ ಕಳೆದ ಹಲವಾರು ಕಾರ್ಯಕ್ರಮಗಳ ಮುಖಾಂತರವಾಗಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಒಂದೊಂದು ಶಿರೋನಾಮದ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಬರುವವರಾಗಿದ್ದೇವೆ. ಹಾಗೆಯೇ ಈ ದಿನವೂ ಸಹ ನಾವು ಒಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಹಾಗಾಗಿ ಈ ದಿನ ಯಾರೆಲ್ಲ ನೀವು ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೀರೋ, ನಿಮಗೆ ಕೊಡುವಂಥ ಸಮಾಲೋಚನೆ ಏನಪ್ಪ ಅಂದರೆ, ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕೊಂಚ ಸಮಯ ಕಾದುಕೊಳ್ಳಬೇಕೆಂಬುದಾಗಿ. ಯಾಕೆ ಕಾದುಕೊಳ್ಳಬೇಕು? ದೇವರು ಯಾರೊಟ್ಟಿಗೂ ಸುಮ್ಮನೆ ವ್ಯರ್ಥವಾಗಿ ಮಾತಾಡೋದಿಲ್ಲ. ದೇವರು ಯಾರನ್ನೂ ಸಹ ಸುಮ್ಮನೆ ವ್ಯರ್ಥವಾಗಿ ಸಂದರ್ಶಿಸುವುದಿಲ್ಲ. ದೇವರು ಉದ್ದೇಶರಹಿತನಾಗಿಲ್ಲ, ಉದ್ದೇಶ ಉಳ್ಳವನಾಗಿ ಇರುವವನಾಗಿದ್ದಾನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಿಮ್ಮನ್ನು ನೀವು ದೇವರ ವಾಕ್ಯದ ಮುಂದೆ ಕಾದುಕೊಳ್ಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ನಿಮಗೆ ಸಲಹೆ ಕೊಡುವವನಾಗಿದ್ದೇನೆ. ನಿಮ್ಮ ಜೀವಿತದಲ್ಲಿ ನೀವು ಉತ್ತುಂಗಕ್ಕೆ ಏರಬೇಕು. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವಾಗಿರಬೇಕು. ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ನೀವು ಪರಿಪೂರ್ಣ ಮಾಡಬೇಕು. ನಿಮ್ಮ ಜೀವಿತದಲ್ಲಿ ದೇವರ ಪರಿಪೂರ್ಣವಾದ ಉದ್ದೇಶದ ಮೇರೆಗೆ ನೀವು ಮೇಲೆತ್ತಲ್ಪಡಬೇಕು. ಹಾಗಾದರೆ ಶ್ರೇಷ್ಠ ವಾಕ್ಯಗಳಾದಂಥ ದೇವರ ವಾಕ್ಯವನ್ನು ಗಮನ ಕೊಟ್ಟು ಕೇಳಿಸಿಕೊಳ್ಳ್ರಿ. ಒಬ್ಬನು ವಾಕ್ಯವನ್ನು ಗಮನ ಕೊಟ್ಟು ಕೇಳಿಸಿಕೊಳ್ಳುವುದಾದರೆ ಅವನ ಜೀವಿತದಲ್ಲಿ ಜಯವನ್ನು, ಅನೇಕ ಆಶೀರ್ವಾದಗಳನ್ನು, ಸಮೃದ್ಧಿಯಾದ ಬದುಕನ್ನು, ಶಾಂತಿ ಸಮಾಧಾನವನ್ನು ಹೊಂದುವವನಾಗಿದ್ದಾನೆ. ಹಾಗಾಗಿ ಇದು ನನ್ನ ಮಾತು ಅಲ್ಲ, ಇದು ದೇವರ ವಾಕ್ಯ ಆಗಿರೋದ್ರಿಂದ ನೀವು ದೇವರ ವಾಕ್ಯದ ಮುಂದೆ ಕೊಂಚ ಸಮಯ ಕಾದುಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಸಲಹೆ ಕೊಡುವವನಾಗಿದ್ದೇನೆ. ಕ್ರಿಸ್ತನ ಸೇವಕನಾಗಿ ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಹಂಚಲಿಕ್ಕೆ ಬಹಳ ಉತ್ಸುಕನಾಗಿದ್ದೇನೆ ನಾನು. ಯಾಕಂತ ಹೇಳಿದ್ರೆ, ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಮಾಡಲಿಕ್ಕಿದ್ದಾನೆ. ಈ ದಿನ ನಾವು ಕಲಿತುಕೊಳ್ಳಲಿಕ್ಕಿರುವಂಥ ವಿಷಯ, ನೀನು ಆಶೀರ್ವಾದವಾಗಿರುವಿ ಎಂಬುದಾಗಿ. ಒಂದು ನಿಮಿಷ, ಈ ಆಶೀರ್ವಾದವಾಗಿ ಇರುವಿ ಎಂಬುದಾಗಿ ಈ ಶಿರೋನಾಮ ಕೇಳಿದ ತಕ್ಷಣ ಎರಡು ವಿಧದ ಜನರನ್ನು ನಾವು ನೋಡಲಿಕ್ಕೆ ಸಾಧ್ಯ. ಒಂದು ವಿಧದ ಜನರೇನಪ್ಪ ಅಂದರೆ, ಆಶೀರ್ವಾದ ಅಂದಾಗ ಬಹು ಉದ್ವೇಗಕ್ಕೆ ಹೋಗುವಂಥ ಜನರು. ಇನ್ನೊಂದು ಗುಂಪಿನ ಜನರಿದ್ದಾರೆ, ಯಾವಾಗಲೂ ಆಶೀರ್ವಾದದ ಕುರಿತಾಗೆ ಮಾತಾಡ್ತಾರೆ ಎಂಬುದಾಗಿ ಅಲಕ್ಷಿಸಿ ಹೋಗುವವರಾಗಿದ್ದಾರೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಬೈಬಲಲ್ಲಿ ಆಶೀರ್ವಾದಗಳಿದ್ದಾವೆ. ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ನಾವು ಆಶೀರ್ವಾದಗಳನ್ನು ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆಶೀರ್ವಾದಗಳು ಬಹು ಪ್ರಾಮುಖ್ಯವಾದದ್ದು. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ನಾವು ಇತರರಿಗೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ, ನೀನು ಆಶೀರ್ವಾದವಾಗಿರುವಿ. ನಿನಗೆ ಆಶೀರ್ವಾದದ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ, ನೀನು ಇತರರಿಗೆ ಆಶೀರ್ವಾದವಾಗಿರುತ್ತಿ ಎಂಬುದಾಗಿ. ನೀವು ಮತ್ತು ನಾನು ಪ್ರತಿಯೊಬ್ಬರೂ ಸಹ ನಾವು ಇತರರಿಗೆ ಆಶೀರ್ವಾದವಾಗಿ ಇರತಕ್ಕದ್ದು. ಯಾಕಂದರೆ ದೇವರು ತನ್ನ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. ನಾವು ಇತರರಿಗೆ ಆಶೀರ್ವಾದವಾಗಿರಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ನಾವು ಯಾವಾಗಲೂ ಇತರರಿಗೆ ಆಶೀರ್ವಾದವಾಗಿರೋದು ಅಂದರೆ ಅರ್ಥ ಏನೆಂಬುದಾಗಿ ನಾವು ಮುಂದಿನ ಸಮಯದಲ್ಲಿ ನಾವು ಕಲಿತುಕೊಳ್ಳಲಿಕ್ಕೆ ಇದ್ದೇವೆ. ಹಾಗಾಗಿ ಕೊಂಚ ಸಮಯ ಈ ದಿನ ದೇವರು ನಿನ್ನ ಜೀವಿತದಲ್ಲಿಟ್ಟಂಥ ತನ್ನ ಉದ್ದೇಶವನ್ನು ತನ್ನ ಸೇವಕನ ಮುಖಾಂತರವಾಗಿ ಮಾತನಾಡುತ್ತಿರುವಾಗ ಜಾಗ್ರತೆಯಿಂದ ಕೇಳಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ನಿಮಗೆ ಮನವಿ ಮಾಡುವವನಾಗಿದ್ದೇನೆ. ಈ ನೀನು ಆಶೀರ್ವಾದವಾಗಿರುವಿ ಎಂಬ ಅಂಶದ ಅಡಿಯಲ್ಲಿ ನಾನು 3 ವಿಷಯಗಳನ್ನು ಮಾತಾಡಲಿಕ್ಕೆ ಇದ್ದೇನೆ. ಅದರಲ್ಲಿ ಮೊದಲನೇ ವಿಷಯ, ದೇವರು ಒಳ್ಳೆಯವನು ಆಗಿರುವನು, ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ ದೇವರು ಒಳ್ಳೆಯದನ್ನು ಮಾಡುವನು. ಮೊದಲನೇ ಅಂಶ, ದೇವರು ಒಳ್ಳೆಯದನ್ನು ಮಾಡುವನು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 17ನೇ ವಚನಕ್ಕೆ ಹೋಗುವಾಗ ದೇವರು ಒಳ್ಳೆಯವನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಒಳ್ಳೆಯವನು ಅಂದರೆ ಅದರಲ್ಲಿ ಏನಾದರೂ ಕೆಡಕಿರ್ತದ?
ನೋಡಿ, ಒಳ್ಳೆಯದು ಅನ್ನುವಾಗ ನನಗೆ ಒಂದು ವಿಷಯ ನೆನಪಿಗೆ ಬರುವಂಥದ್ದಾಗಿದೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಆದಿಕಾಂಡ 1ನೇ ಅಧ್ಯಾಯಕ್ಕೆ ನೀವು ಹೋಗುವುದಾದರೆ, ದೇವರು ತನ್ನ ಮಾತಿನ ಮುಖಾಂತರವಾಗಿ ಸಮಸ್ತ ಲೋಕಗಳನ್ನು ಸೃಷ್ಟಿ ಮಾಡಿದವನಾಗಿದ್ದಾನೆ. ಆತನ ಮಾತುಗಳಿಂದ ಸೃಷ್ಟಿಸಿದ ತರುವಾಯ ಆ ದೇವರ ವಾಕ್ಯದಿಂದ ಉಂಟಾದ ನಂತರದಲ್ಲಿ ದೇವರು ಎಲ್ಲವುಗಳನ್ನು ನೋಡುವಾಗ ಒಳ್ಳೆಯದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ದೇವರ ವಾಕ್ಯವು ನುಡಿಯಲ್ಪಡುವಾಗ ಒಳ್ಳೆಯದು ನಮ್ಮ ಜೀವನದಲ್ಲಿ ಬರ್ತದೆ. ನೀವು ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಒಳ್ಳೆಯದು ಬರಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯ ಆಲೋಚನೆ, ಒಳ್ಳೆಯ ಶಾಂತಿ, ಒಳ್ಳೆಯ ಸಮಾಧಾನ, ಒಳ್ಳೆಯ ಭರವಸೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ನಿರೀಕ್ಷೆ, ಒಳ್ಳೆಯ ಉತ್ಸಾಹ, ಒಳ್ಳೆಯ ಉತ್ಸುಕತೆ, ಒಳ್ಳೆಯ ಉಜ್ಜೀವನ ನಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದಾಗಿದೆ. ಈ ಒಳ್ಳೆಯದು ಅನ್ನುವಾಗ ಅಂದರೆ ಒಳ್ಳೆಯದರಲ್ಲಿ ಯಾವ ಲೋಪವೂ ಇರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಸೃಷ್ಟಿ ಮಾಡಿದ ಎಲ್ಲ ಒಳ್ಳೆಯದರಲ್ಲಿ ಯಾವುದೇ ಕಲ್ಮಶವಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವನು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ಅದರ ಅರ್ಥ ಹೇಳುವಾಗ ಅದು ಹೀಗೆ ಇರಲಿಕ್ಕೆ ಸಾಧ್ಯ. ದೇವರು ಒಳ್ಳೆಯದನ್ನು ಮಾಡುವವನು ಅಥವಾ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸುವವನು, ಆತನಲ್ಲಿ ಯಾವುದೇ ರೀತಿಯ ಕೆಡುಕು ಅಥವಾ ಕೆಟ್ಟದ್ದು ಇಲ್ಲ ಎಂಬುದಾಗಿ ಅದರ ಅರ್ಥ. ಆತನು ಬಹಳ ಒಳ್ಳೆಯವನು, ಆತನ ಒಳ್ಳೆಯತನಕ್ಕೆ ಮಿತಿ ಇಲ್ಲ. ನೋಡಿ, ಲೋಕವೇ ಆತನಿಗೆ ವಿರೋಧವಾಗಿ ಜೀವಿಸಿದಾಗಲೂ ಲೋಕವೇ ಆತನ ಬಿಟ್ಟು ಹೋದಾಗಲೂ ಲೋಕವು ಸೃಷ್ಟಿಕರ್ತನನ್ನು ಪ್ರಶ್ನಿಸಿದಾಗಲೂ ಲೋಕವು ಸೃಷ್ಟಿಕರ್ತನನ್ನು ಕೆಣಕುತ್ತಿರುವಾಗಲೂ ಲೋಕವು ಸೃಷ್ಟಿಕರ್ತನನ್ನು ನೋಯಿಸುತ್ತಿರುವಾಗಲೂ ಆತನು ಈಗಲೂ ದೀರ್ಘ ಶಾಂತಿಯಿಂದ ತನ್ನ ಒಳ್ಳೆತನವನ್ನು ಆತನು ಈಗಲೂ ದೀರ್ಘ ಶಾಂತತೆಯಿಂದ ತನ್ನ ಒಳ್ಳೆತನವನ್ನು ಈ ಲೋಕದ ಕಡೆಗೆ ತೋರಿಸುವವನಾಗಿದ್ದಾನೆ. ಎಷ್ಟೋ ವರ್ಷಗಳ ಕಾಲ ಆತನ ಕೃಪೆಯನ್ನು ಲೋಕಕ್ಕೆ ತಿಳಿಸಿದ ಆಗಿಯೂ ಆ ಜನರು ಮಾನವರು ದೇವರನ್ನ ತಿಳಿದುಕೊಳ್ಳದೆ ಇದ್ದಾಗಲೂ ಆ ಒಳ್ಳೆಯ ದೇವರು ಭೂಲೋಕಕ್ಕೆ ಇಳಿದು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಿಮಗೆ ಗೊತ್ತಿಲ್ಲದೆ ಇರುವಂಥವರು ಈ ದಿನ ಈ ಕಾರ್ಯಕ್ರಮವನ್ನು ನೀವು ನೋಡುವುದಾದರೆ, ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಾವು ಒಂದು ನಿಮಿಷ ಆಲೋಚಿಸುವಾಗ, ಯೇಸು ಕ್ರಿಸ್ತನು ಈ ಲೋಕದ ಸೃಷ್ಟಿಕರ್ತನಾಗಿದ್ದಾನೆ, ಯೇಸು ಕ್ರಿಸ್ತನು ಈ ಲೋಕದ ಒಡೆಯನಾಗಿದ್ದಾನೆ, ಯೇಸು ಕ್ರಿಸ್ತನು ನಿಮ್ಮ ಮತ್ತು ನನ್ನ ಸೃಷ್ಟಿಕರ್ತನಾಗಿದ್ದಾನೆ, ಯೇಸು ಕ್ರಿಸ್ತನೇ ಈ ಲೋಕದ ಸತ್ಯ ದೇವರಾಗಿದ್ದಾನೆ. ಆತನು ನಮ್ಮ ಪಾಪ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಏಕೈಕ ದೇವರಾಗಿದ್ದಾನೆ. ಆತನು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಸತ್ತಂತ ದೇವರಾಗಿದ್ದಾನೆ. ಆತನು ಈಗಲೂ ನಮ್ಮನ್ನು ಪ್ರೀತಿಸ್ತಾನೆ, ತನ್ನ ಕೈಗಳನ್ನು ಚಾಚಿ ನಮ್ಮನ್ನು ಈಗಲೂ ಕರೀತಾ ಇದ್ದಾನೆ. ಆತನ ಒಳ್ಳೆಯತನ ಎಲ್ಲಿ ತನಕ ಬಂತು ಎಂಬುದನ್ನು ನೋಡುವಾಗ, ದೇವರನ್ನು ಮನುಷ್ಯನು ಬಿಟ್ಟು ಹೋದಾಗಲೂ ಆತನೇ ಮನುಷ್ಯನ ಹುಡುಕಿಕೊಂಡು ಬಂದನು. ದೇವರನ್ನು ಮಾನವನು ಬಿಟ್ಟು ಹೋದಾಗಲೂ ಮಾನವರನ್ನ ಹುಡುಕಿಕೊಂಡು ದೇವರೇ ಬಂದನು. ಈ ದಿನ ಇವತ್ತು ಈ ವಾಕ್ಯ ನಿನಗೆ ಸಿಗ್ತಾ ಇದೆ ಅಂದರೆ ಅದರ ಅರ್ಥ ಆತನು ನಿನ್ನನ್ನು ಹುಡುಕಿಕೊಂಡು ಬಂದವನಾಗಿದ್ದಾನೆ. ಯೇಸು ಕ್ರಿಸ್ತನ ಒಳ್ಳೆಯತನ ಬಹು ಶ್ರೇಷ್ಠವಾದದ್ದು ಜನರೇ. ಆತನು ಬಹು ಶ್ರೇಷ್ಠವಾದಂಥ ಒಳ್ಳೆಯತ್ವವನ್ನು ನಮ್ಮ ಜೀವಿತದಲ್ಲಿ ತೋರಿಸುವವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 17ನೇ ವಚನಕ್ಕೆ ನಾವು ಹೋಗುವಾಗ, ದೇವರು ಒಳ್ಳೆಯವನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವಂಥದ್ದಾಗಿದೆ. ಆತನ ಒಳ್ಳೆಯತ್ವಕ್ಕೆ ಕೊನೆ ಇಲ್ಲ, ಆತನ ಒಳ್ಳೆಯತನಕ್ಕೆ ಕೊನೆ ಇಲ್ಲ. ಜನರೇ ದೇವರನ್ನ ಬಿಟ್ಟು ಹೋದಾಗಲೂ ಜನರು ಅವರಿಗೆ ಒಳ್ಳೆಯದನ್ನು ಮಾಡ್ತಾ ಬಂದನು. ಆತನು ಒಳ್ಳೆಯದನ್ನೇ ಅವರಿಗೆ ಆಲೋಚಿಸಿದನು, ಒಳ್ಳೆಯದನ್ನೇ ಅವರಿಗೆ ಬಯಸಿದನು. ಹಾಗಾಗಿ ದೇವನು ಒಳ್ಳೆಯವನಾಗಿದ್ದಾನೆಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹಾಗೆ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 17ನೇ ವಚನಕ್ಕೆ ಹೋಗುವಾಗ, ಎಲ್ಲ ಒಳ್ಳೆಯತನವು, ಎಲ್ಲ ಒಳ್ಳೆಯ ವರಗಳು, ಒಳ್ಳೆಯ ದಾನಗಳು ಒಳ್ಳೆಯ ದೇವರಾಗಿರುವಂಥ ಬೆಳಕಿನ ಮೂಲ ಕಾರಣಕರ್ತನಾಗಿರುವಂಥ ದೇವರಿಂದ ಬರ್ತದೆಂಬುದಾಗಿ ಯಾಕೋಬ 1:17ರಲ್ಲಿ ನಾವು ನೋಡುತ್ತೇವೆ. ದೇವರು ಒಳ್ಳೆಯವನಾಗಿದ್ದಾನೆ ಮತ್ತು ಒಳ್ಳೆಯವನು ಮಾತ್ರವಲ್ಲದೆ ದೇವರಿಂದ ಎಲ್ಲ ಒಳ್ಳೆಯದು ಬರ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಲೋಕಕ್ಕೇನಾದರೂ ಒಳ್ಳೆಯದು ಬರ್ತದೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ಅದು ದೇವರಿಂದ ಮಾತ್ರವೇ. ಮಾನವನಿಂದ ಯಾವ ಒಳ್ಳೆಯದು ಬರಲಿಕ್ಕಿಲ್ಲ. ನೋಡಿ, ದೇವರು ಲೋಕವನ್ನು ಸೃಷ್ಟಿ ಮಾಡಿ ಎಲ್ಲ ಒಳ್ಳೆಯದನ್ನು ಮಾನವನಿಗೆ ಕೊಟ್ಟಾಗ, ಮಾನವನು ದೇವರಿಗೆ ವಿರೋಧವಾಗಿ ಜೀವಿಸಿ ಅವನು ಹಲವು ಸಂಗತಿಗಳನ್ನು ಸೃಷ್ಟಿ ಮಾಡಿಕೊಂಡನು. ಆ ಎಲ್ಲ ಸಂಗತಿಗಳು ತನಗೆ ಇವತ್ತು ಮಾರಕವಾಗಿ ನಿಂತುಕೊಂಡಿದ್ದಾವೆ. ದೇವರು ಮಾಡಿದ ಎಲ್ಲ ಒಳ್ಳೆಯತ್ವವನ್ನು ಈ ಲೋಕದಲ್ಲಿ ಕೆಡಿಸುವಂಥ ಕಾರ್ಯ ಮಾನವನು ಮಾಡುವವನಾಗಿದ್ದಾನೆ. ಆದರೆ ದೇವರು ಈಗಲೂ ಸಹ ತನ್ನ ಒಳ್ಳೆಯತನವನ್ನು, ತನ್ನ ಒಳ್ಳೆಯ ಕಾರ್ಯಗಳನ್ನು, ತನ್ನ ಒಳ್ಳೆಯ ಕರಗಳನ್ನು, ತನ್ನ ಒಳ್ಳೆಯ ವರಗಳನ್ನು ಈ ಲೋಕದ ಕಡೆಗೆ ಸುರಿಸುವವನಾಗಿದ್ದಾನೆ.
ಈಗಲೂ ಸಹ ದೇವರು ಒಳ್ಳೆಯತ್ವವನ್ನು ಲೋಕದ ಕಡೆ ಇಡುವವನಾಗಿದ್ದಾನೆ. ಯಾಕಂದರೆ ಆ ಒಳ್ಳೆಯತನವು ದೇವರ ಕಡೆಗೆ ನಮ್ಮನ್ನು ಸೆಳೆಯುವಂಥದ್ದಾಗಿದೆ. ದೇವರ ಉಪಕಾರಗಳು ನಮ್ಮ ಕಣ್ಣಲ್ಲಿ ನೀರು ತರುವಂಥದ್ದಾಗಿದೆ. ದೇವರ ಉಪಕಾರಗಳು, ದೇವರು ಮಾಡಿದ ಕಾರ್ಯಗಳು ದೇವರನ್ನು ಅಂಟಿಕೊಳ್ಳುವಂತೆ ನಮ್ಮನ್ನು ನಡೆಸುವಂಥವುಗಳಾಗಿವೆ. ಹಾಗಾಗಿ ದೇವರು ಒಳ್ಳೆಯವನಾಗಿದ್ದಾನೆಂಬುದಾಗಿ ಮತ್ತಾಯ 19:17 ಹೇಳುವುದಾದರೆ ಯಾಕೋಬ 1:17 ಹೇಳ್ತದೆ, ಎಲ್ಲ ಒಳ್ಳೆಯದು ದೇವರಿಂದ ಬರ್ತದೆ, ಮೇಲಿನಿಂದ ಬರ್ತದೆ ಎಂಬುದಾಗಿ. ಹಾಗೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 11ನೇ ವಚನಕ್ಕೆ ನಾವು ಹೋಗುವಾಗ ದೇವರು ಒಳ್ಳೆಯದನ್ನು ಕೊಡ್ತಾನೆಂಬುದಾಗಿ ನಾವಲ್ಲಿ ನೋಡುತ್ತೇವೆ. ದೇವರು ಒಳ್ಳೆಯದನ್ನು ನಮಗೆ ಕೊಡ್ತಾನಂತೆ. ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ್ರಿ. ನಮಗೆ ಪ್ರೀತಿ ಪಾತ್ರರು ನಮ್ಮ ಮುಂದಿರುವಾಗ ಅವರಿಗೆ ನೀವು ಉಡುಗೊರೆ ಕೊಡಬೇಕೆಂಬುದಾಗಿ ಬಯಸುವುದಾದರೆ ಎಂಥ ಉಡುಗೊರೆಯನ್ನು ಕೊಡುವಂಥವರಾಗಿರುತ್ತೀರಿ? ನಾನು ಒಬ್ಬ ತಂದೆ ಆಗಿರುವುದರಿಂದ ನನ್ನ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುವವನಾಗಿರೋದ್ರಿಂದ ನನ್ನ ಮಕ್ಕಳಿಗೆ ಏನಾದರೂ ಕೊಡಬೇಕೆಂಬುದಾಗಿ ನಾನು ಬಯಸುವಾಗ ಖಂಡಿತವಾಗಲೂ ಅವರಿಗೆ ಉತ್ತಮವಾದನ್ನು ಕೊಡಬೇಕೆಂಬುದಾಗಿ ಬಯಸ್ತೇನೆ. ಅದರ ಬೆಲೆ ಎಷ್ಟು ಎಂಬುದಾಗಿ ನೋಡುವುದಕ್ಕಿಂತ ನನ್ನ ಮಕ್ಕಳಿಗೆ ಅದು ಉತ್ತಮವಾಗಿದೆಯಾ, ಯಾಕಂದರೆ ಅವರು ನನ್ನ ಪ್ರೀತಿ ಪಾತ್ರರಾಗಿದ್ದಾರೆ, ಅವರು ನನ್ನ ಪ್ರೀತಿಯ ಮಕ್ಕಳಾಗಿದ್ದಾರೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾರನ್ನಾದರೂ ಪ್ರೀತಿಸುವಾಗ ಆ ಪ್ರೀತಿ ಯಾವಾಗಲೂ ಶ್ರೇಷ್ಠತ್ವದಲ್ಲಿ ಅದು ಪ್ರಕಟವಾಗುವಂಥದ್ದಾಗಿದೆ. ದೇವರು ನಮ್ಮನ್ನು ಪ್ರೀತಿಸುವುದರಿಂದ ದೇವರು ನಮ್ಮ ಕಡೆ ಎಂಥದನ್ನು ಕೊಡಲಿಕ್ಕೆ ಸಾಧ್ಯ? ದೇವರು ಒಳ್ಳೆಯದನ್ನು ಕೊಡುವವನಾಗಿದ್ದಾನೆ. ಇಸ್ರಾಯೇಲ್ಯರ ಜೀವಿತದಲ್ಲಿ ನಾವು ನೋಡುವಾಗ, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಾಗ ಅವರು ಎಲ್ಲರಿಂದ ತುಳಿಯಲ್ಪಟ್ಟು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು, ಎಲ್ಲರಿಂದ ನೋಯಿಸಲ್ಪಟ್ಟು, ಎಲ್ಲರಿಂದ ಹಿಂಸಿಸಲ್ಪಟ್ಟು, ಎಲ್ಲರಿಂದ ಆಳಲ್ಪಟ್ಟು, ಎಲ್ಲರಿಂದ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಲ್ಲಿ ಜಯದ ಕಾರ್ಯಗಳನ್ನು ಕಾಣದ ಹಾಗೆ ಅವರು ಅಡಗಿಸಲ್ಪಟ್ಟವರಾಗಿದ್ದರು. ಅವರ ಜೀವಿತದಲ್ಲಿ ಸ್ವಂತ ಮನೆಗಳಿಲ್ಲ, ಅವರ ಜೀವಿತದಲ್ಲಿ ಸ್ವಂತ ಆಸ್ತಿ ಇಲ್ಲ, ಅವರ ಜೀವಿತದಲ್ಲಿ ಸ್ವಂತ ವಸ್ತುಗಳಿಲ್ಲ. ಸ್ವಂತ ಅಂತ ಹೇಳಿಕೊಳ್ಳುವಂಥದ್ದು ಐಗುಪ್ತ ದೇಶದಲ್ಲಿ ಯಾವುದೂ ಇರಲಿಲ್ಲ. ಆದರೆ ದೇವರು ಅವರನ್ನು ಪ್ರೀತಿಸಿದ್ರಿಂದ ಅವರಿಗೆ ಒಂದು ದೇಶಕ್ಕೆ ಯಜಮಾನರನ್ನಾಗಿ ಮಾಡಬೇಕೆಂಬುದಾಗಿ ದೇವರು ಬಯಸಿದನು. ದೇವರು ಅವರಿಗೆ ವಾಗ್ದಾನ ಮಾಡಿದನು, ನಾನು ನಿಮ್ಮನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ. ದೇವರು ನಮ್ಮ ಜೀವಿತದಲ್ಲಿ ಕೊಡುವಂಥದ್ದು ಅದು ಶ್ರೇಷ್ಠವಾಗಿರ್ತದೆ. ನೀವು ಊಹಿಸ್ಕೊಳ್ರಿ, ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥ ವ್ಯಕ್ತಿಗಳು, ಒಳ್ಳೆಯದನ್ನು ಕಾಣದೇ ಇರುವಂಥ ವ್ಯಕ್ತಿಗಳು, ಒಳ್ಳೆಯದನ್ನು ಅನುಭವಿಸದೇ ಇರುವಂಥ ವ್ಯಕ್ತಿಗಳಿಗೆ ದೇವರು ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಬಯಸಿದನು. ಅಂದರೆ ದೇವರು ಒಳ್ಳೆಯತ್ವವನ್ನು ನಮ್ಮ ಕಡೆ ಚಾಚುವವನಾಗಿದ್ದಾನೆಂಬುದಾಗಿ ಈ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಕಲಿಸ್ತದೆ. ನೋಡ್ರಿ, ಈ ದಿನ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ನೀನು ಆಶೀರ್ವಾದವಾಗಿರುವೆ ಎಂಬುದಾಗಿ. ಹಾಗೆ ನಾವು ಅದರಲ್ಲಿ ಆ ಆಶೀರ್ವಾದವಾಗಿರುವಿ ಎಂಬ ಅಂಶದಲ್ಲಿ ನಾವು 3 ವಿಷಯಗಳು ನೋಡಿಕೊಳ್ತೇವೆ. ಅದರಲ್ಲಿ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ, ದೇವರು ಒಳ್ಳೆಯವನು, ದೇವರು ಒಳ್ಳೆಯದನ್ನು ಮಾಡುವನು ಎಂಬುದಾಗಿ. ಮೊದಲನೇ ಅಂಶ ಹೀಗಿರುತ್ತದೆ, ದೇವರು ಒಳ್ಳೆಯದನ್ನು ಮಾಡುವನು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ, ದೇವರು ನಿನಗೆ ಕೊಟ್ಟಿರುವುದರಲ್ಲಿ ಬೆಳಿ ಕೆಡಿಸಿಕೊಳ್ಳಬೇಡ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ದೇವರು ನಿನ್ನ ಜೀವಿತದಲ್ಲಿ ಏನನ್ನು ಕೊಟ್ಟಿದ್ದಾನೋ ಆ ವಿಷಯಗಳನ್ನು ಹಿಡಿದುಕೊಂಡು ಬೆಳೆದುಕೊಂಡು ಬಾ ಅಥವಾ ಬೆಳೀತಾ ಸಾಗು, ಆದರೆ ಕೆಡಿಸಿಕೊಳ್ಳಬೇಡ ಎಂಬುದಾಗಿ. ಯಾಕೆ ಈ ಅಂಶವನ್ನು ತಕೊಂಡು ಬರ್ತಾ ಇದ್ದೇನೆ? ನೀನು ಆಶೀರ್ವಾದವಾಗಿರುವಿ ಎಂಬುದಾಗಿ ಶಿರೋನಾಮ ಹೀಗಿರುವಾಗ, ಆದರೆ ನಾವು ಕೆಡಿಸಿಕೊಳ್ಳಬಾರದು ಎಂಬ ಅಂಶವನ್ನು ಯಾಕೆ ನಾನು ತಕೊಂಡು ಬರ್ತಾ ಇದ್ದೇನೆ ಅಂದರೆ, ದೇವರು ನಮ್ಮ ಜೀವಿತದಲ್ಲಿ ಅಲ್ಲಿ ಹಲವು ಉಪಕಾರಗಳನ್ನು ಮಾಡುವವನಾಗಿದ್ದಾನೆ, ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಲೋಕದಲ್ಲಿ ಇಂದು ಯೇಸು ಕ್ರಿಸ್ತನ ನಂಬಿಕೊಂಡಂತ ಹಲವು ಜನರು 100ರಲ್ಲಿ 95% ಜನರು ಕಂಪ್ಲೀಟ್ ಆಗಿ ಈ ಲೋಕದಿಂದ ಕೈ ಬಿಡಲ್ಪಟ್ಟವರು. 100ಕ್ಕೆ 100% ಈ ಲೋಕದಿಂದ ಕೈ ಬಿಡಲ್ಪಟ್ಟವರು. ಆದರೆ ಕೊರತೆಯಲ್ಲಿ ನಾವು ನೋಡುವಾಗ 95% ಏನು ಇಲ್ಲದವರನ್ನ ದೇವರು ಕರೀತಾನೆ. ಯಾಕೆ ಏನು ಇಲ್ಲದವರನ್ನ ದೇವರು ಕರೀತಾನೆ ಅನ್ನುವಾಗ, ಖಾಲಿ ಪಾತ್ರೆಗಳನ್ನು ತಕ್ಕೊಂಡು ಆತನ ತುಂಬಿಸಿ ಆತನ ಸಾಕ್ಷಿಗಾಗಿ ನಮ್ಮನ್ನಿಡಬೇಕೆಂಬುದಾಗಿ ಬಯಸ್ತಾನೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಂಬಿದಂಥ ಪ್ರತಿ ಮಕ್ಕಳು ಏನು ಇಲ್ಲದವರಾಗಿ ದೇವರ ಬಳಿಗೆ ಬರ್ತಾರೆ, ಆದರೆ ಎಲ್ಲ ಉಳ್ಳವರಾಗಿ ಅವರು ಮುಂದೆ ಸಾಗುವವರಾಗಿದ್ದಾರೆ. ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಹಲವು ಜನರು ಅನೇಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದಾರೆ, ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗಲ್ಪಟ್ಟಿದ್ದಾರೆ, ಅನೇಕ ರೀತಿಯಲ್ಲಿ ಜ್ಞಾನದಲ್ಲಿ ಬೆಳೆದಿದ್ದಾರೆ. ಹೀಗೆ ಹಲವು ಸಂಗತಿಗಳನ್ನು ನಾವಿವತ್ತು ನೋಡಲಿಕ್ಕೆ ಸಾಧ್ಯ. ಆದರೆ ಒಂದು ದುಃಖಕರದ ಸಂಗತಿ ಏನಪ್ಪಾ ಅಂದರೆ, ಹೆಚ್ಚಿನ ಭಾಗ ದೇವರಿಂದ ಬಂದಂಥ ಆಶೀರ್ವಾದಗಳನ್ನು ತಕ್ಕೊಂಡು ದೇವರನ್ನ ಹಿಡಿದುಕೊಳ್ಳುವವರಿಗಿಂತ ಹೆಚ್ಚಾಗಿ ದೇವರನ್ನ ಬಿಟ್ಟು ಹೋಗುವವರೇ ಹೆಚ್ಚಿನ ಜನರು. ನಾನು ಯಾಕೆ ಇದನ್ನು ಹೇಳ್ತೀನಿ? ಪಾಸ್ಟರ್ ಅವರೇ, ನಾವು ಇಷ್ಟು ವರ್ಷಗಳಿಂದ ಚರ್ಚಿಗೆ ಹೋಗ್ತಾ ಇದ್ದೇವೆ, ಇಷ್ಟು ವರ್ಷಗಳಿಂದ ನಾವು ಸಭೆಗಳಿಗೆ ಹೋಗ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನು ದೇವರು ಮಾಡಿದ್ದಾರೆ, ಆದರೂ ನಾವು ದೇವರನ್ನ ಬಿಡದೆ ನಾವು ಜೀವಿಸ್ತಾ ಇದ್ದೇವೆ, ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಎಂಬುದಾಗಿ ಒಂದು ವೇಳೆ ನಿಮಗೆ ಪ್ರಶ್ನೆ ಬರ್ಬೋದು. ಆದರೆ ಒಂದು ನಿಮಿಷ ಗಮನ ಕೊಟ್ಟು ಕೇಳಿಸ್ಕೊಳ್ರಿ.
ನಾನು ಸಭೆಗೆ ಹೋಗುತ್ತಾ ಇದ್ದಾಗ ನನಗೆ ಕೊರತೆ ಬಂದಾಗ ದೇವರನ್ನ ಬಲವಾಗಿ ನಾನು ಅಂಟಿಕೊಳ್ತೇನೆ. ದೇವರೇ ನನಗೆ ಕೊಡು, ನನ್ನ ಕೊರತೆಯನ್ನು ನೀಗಿಸು, ನನ್ನ ಸಹಾಯವನ್ನು ಮಾಡು ಎಂಬುದಾಗಿ ನಾವು ಕೇಳಿಕೊಂಡಾಗ, ನಾವು ಕೊರತೆಯಲ್ಲಿದ್ದಾಗ ಅಥವಾ ಏನು ಇಲ್ಲದೇ ಇದ್ದಾಗ ನಾವು ದೇವರನ್ನ ಬಲವಾಗಿ ಬೇಡಿಕೊಳ್ತೇವೆ, ಬಲವಾಗಿ ಕೇಳ್ತೇವೆ, ಬಲವಾಗಿ ದೇವರನ್ನ ಹಿಡ್ಕೊಳ್ತೀವಿ. ಆದರೆ ಅದು ಬಂದ ಮೇಲೆ ಆ ಬಲವಾಗಿ ಕೇಳಿಕೊಳ್ಳುವಂಥದ್ದು, ಬಲವಾಗಿ ಅಂಟಿಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ಕಡಿಮೆ ಆಗಿಬಿಡ್ತದೆ. ಹೆಚ್ಚಿನ ಭಾಗ ನಮಗೇನಾದರೂ ಬರುವಾಗ ನಾವು ದೇವರಿಂದ ಅಗಲುವಿಕೆಯನ್ನು ಹೆಚ್ಚಾಗಿ ಮಾಡುವಂಥವರಾಗಿದ್ದೇವೆ. ಹಾಗಾಗಿ ದೇವರು ನಿನಗೆ ಕೊಟ್ಟಿರುವುದರಲ್ಲಿ ಬೆಳೆಯುತ್ತಾ ಸಾಗು, ಆದರೆ ನಿನ್ನನ್ನು ನೀನು ಕೆಡಿಸಿಕೊಳ್ಳಬೇಡ. ಇವತ್ತು ಎಷ್ಟೋ ಜನರು ನಾನು ನೋಡಿದ್ದೇನೆ, ಯವನಸ್ಥರು ಸಹ ನನ್ನ ಬಳಿಯಲ್ಲಿ ಬಂದು ಹೀಗೆ ಹೇಳ್ತಾರೆ, ನಾನು ಸೆಲ್ ಫೋನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ನನಗೆ ದೇವರು ಸೆಲ್ ಫೋನ್ ಕೊಡ್ತಾರೆ ಎಂಬುದಾಗಿ. ಹೌದು, ನಾನು ಅವ್ರು ಹೇಳಿದೆ, ಒಳ್ಳೆ ಸೆಲ್ ಫೋನಿಗೋಸ್ಕರ ಪ್ರಾರ್ಥಿಸು, ದೇವರು ಖಂಡಿತವಾಗ್ಲೂ ನಿನಗೆ ಕೊಡ್ತಾರೆ. ಯಾಕಂದರೆ ಆತ ನಿನ್ನ ಪ್ರೀತಿಯ ತಂದೆಯಾಗಿದ್ದಾನೆ, ನೀನು ಆತನಿಗೆ ಪ್ರೀತಿಯ ಮಗನಾಗಿದ್ದೇನೆ ಎಂಬುದಾಗಿ ನಾನು ಅವರಿಗೆ ಆಲೋಚನೆ ಕೊಟ್ಟಾಗ, ದೇವರು ಅತಿ ಉತ್ತಮವಾದಂಥ ಮೊಬೈಲ್ಗಳನ್ನು, ಸೆಲ್ ಫೋನ್ಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಆದರೆ ಅವು ಬಂದ ನಂತರವಾಗಿ ದೇವರ ಬಳಿಯಲ್ಲಿ ಸಮಯ ಕಳೆಯುವುದಕ್ಕಿಂತ ಹೆಚ್ಚಾಗಿ ಆ ಒಂದು ಫೋನಲ್ಲೇ ಹೆಚ್ಚಾಗಿ ಸಮಯ ಕಳೆಯುವಂಥವರಾಗಿರ್ತಾರೆ ಜನರೇ. ಹಲವು ಜನರು ನನ್ನ ಹತ್ರ ಬಂದು ಹೀಗೆ ಪ್ರಾರ್ಥಿಸಿದ್ದಾರೆ, ನಮ್ಮ ಮನೆಗೆ ಒಂದು ಸೊಸೆ ಬೇಕು, ನಮ್ಮ ಮನೆಗೆ ಒಂದು ಹುಡುಗಿ ಬೇಕು, ದಯಮಾಡಿ ಪ್ರಾರ್ಥಿಸಿರಿ, ನಮಗೆ ಬೇಕೆಂಬುದಾಗಿ ಅವರು ನನ್ನ ಹತ್ರ ಕೇಳಿಕೊಂಡಾಗ, ಹೌದು ದೇವರು ನಿಮಗೆ ಉತ್ತಮವಾದನ್ನು ಕೊಡ್ತಾನೆ ಎಂಬುದಾಗಿ ಅವರಿಗೆ ಆಲೋಚನೆ ಕೊಟ್ಟು ನಾವು ಸಹ ಪ್ರಾರ್ಥಿಸಿ ಅವರು ಪ್ರಾರ್ಥಿಸ್ತಾ ಇದ್ದಾಗ ಆ ಹುಡುಗನಿಗೆ ಮದುವೆ ಆಯಿತು, ಮನೆಗೆ ಸೊಸೆ ಸಹ ಬಂದು ಆಯಿತು. ಆದರೆ ದೇವರನ್ನ ಅಂಟಿಕೊಳ್ಳುವಂಥ ವಿಷಯದಲ್ಲಿ ಅವರು ಕಡಿಮೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇದು ನನ್ನ ಅನುಭವದಿಂದ ನಾನು ಹೇಳುವಂಥವನಾಗಿದ್ದೇನೆ. ಹೆಚ್ಚಿನ ಭಾಗ ದೇವರು ಕೊಡುವಂಥ ಅನೇಕ ಸಂಗತಿಗಳು ತಕ್ಕೊಂಡು ಜನರು ಬೆಳವಣಿಗೆ ಆಗುವುದಕ್ಕಿಂತ ಹೆಚ್ಚಾಗಿ ತಮ್ಮನ್ನು ಕೆಡಿಸಿಕೊಳ್ಳುವಂಥದ್ದೇ ಹೆಚ್ಚಾಗಿರ್ತದೆ. ಪ್ರಿಯ ದೇವರ ಮಕ್ಕಳೇ, ನಾನು ಒಂದು ವಿಷಯವನ್ನು ಹೇಳ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಯಾರೂ ಸಹ ನಾವು ಈ ಲೋಕಕ್ಕೆ ಬರುವಾಗ ಏನನ್ನು ತೆಗೆದುಕೊಂಡು ಬರಲಿಲ್ಲ, ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ನಾವು ಈ ಲೋಕದಲ್ಲಿ ಎಲ್ಲವನ್ನು ಬಿಟ್ಟು ಹೋಗುವವರಾಗಿದ್ದೇವೆ. ಆದರೆ ಈ ಲೋಕದಲ್ಲಿ ಬರುವಾಗ ನಾವು ಏನನ್ನು ತಗೊಂಡು ಬರಲಿಲ್ಲ, ಆದರೆ ಹುಟ್ಟಿದ ನಂತರವಾಗಿ ದೇವರು ನೇಮಿಸಿದ ಎಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬಂದು ನಾವು ಒಂದಿನ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗ್ಲಿಕ್ಕಿದ್ದೇವೆ. ಹೋಗ್ತಾ ಇರುವಾಗ ಪ್ರತಿಯೊಂದು ಹೆಜ್ಜೆಗೂ ಸಹ ದೇವರು ಒಂದೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಾನೆ. ಒಂದೊಂದು ಕಾರ್ಯಗಳನ್ನು, ಒಂದೊಂದು ಜೀವಿತಕ್ಕೆ, ನಮ್ಮ ಒಂದೊಂದು ಹೆಜ್ಜೆಗೆ ನಮ್ಮ ಒಂದೊಂದು ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಾನೆ. ಆ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಆದ ತಕ್ಷಣ ನಾವು ಅಂದ್ಕೊಳ್ಬಾರ್ದು ಇದೇ ನಮ್ಮ ಫೈನಲ್ ಎಂಬುದಾಗಿ. ಇಲ್ಲ, ಅದಕ್ಕಿಂತ ಉತ್ತಮವಾದ ನಿಮಗೆ ಕೊಡ್ತಾನೆ. ನೋಡಿ, ಯಾವಾಗ ನಾವು ದೇವರಿಂದ ಹೆಚ್ಚಾಗಿ ಆಶೀರ್ವಾದ ಹೊಂದ್ಕೊಳ್ತೀವಿ ಅಂದರೆ, ಒಂದು ಆಶೀರ್ವಾದ ಬಂದಾಗ ನಾವು ದೇವರಿಂದ ದೂರ ಆದ ತಕ್ಷಣ ದೇವರು ಅಂದ್ಕೊಳ್ತಾರೆ, ನೆಕ್ಸ್ಟ್ ಇವರಿಗೆ ಇನ್ನೊಂದು ಕೊಡೋದಾದರೆ ಇವ್ರು ಖಂಡಿತ ಇನ್ನೂ ದೂರ ಹೋಗ್ತಾರೆ. ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನೀನು ದೇವರಿಗೆ ಬೇಕಾಗಿದೆ, ನೀವು ದೇವರಿಗೆ ಬೇಕಾಗಿದೆ. ಯಾಕಂದರೆ ನಿಮ್ಮ ಆತ್ಮ ಆತನಿಂದ ಬಂದದ್ದಾಗಿದೆ, ನೀವು ಆತನಿಂದ ಬಂದವರಾಗಿದ್ದೀರಿ. ಹಾಗಾಗಿ ಒಂದು ಅಂಶ ಬಂದ ತಕ್ಷಣ ಅಥವಾ ಒಂದು ಸಂಗತಿ ಸಿಕ್ಕ ತಕ್ಷಣ ದೇವರಿಂದ ನಾವು ಅಗಲುವಂಥದ್ದಲ್ಲ. ಅದು ಸಿಕ್ಕ ತಕ್ಷಣ ದೇವರಿಗೆ ಸ್ತೋತ್ರ ಮಾಡಿ ಇನ್ನೂ ದೇವರನ್ನ ಹೆಚ್ಚಾಗಿ ಅಂಟಿಕೊಂಡು ಸಾಗ್ತಾ ಹೋಗಬೇಕು ಜನರೇ. ಸಾಗ್ತಾ ನಾವು ಹೋಗುವಾಗ ನಿಮ್ಮ ನಂಬಿಗಸ್ತಿಕೆಯನ್ನು ನೋಡಿ ದೇವರು ಇನ್ನೂ ಉತ್ತಮವಾದನ್ನು ಕೊಡುವಂಥವನಾಗಿರ್ತಾನೆ. ಆ ಉತ್ತಮವಾದನ್ನು ತಗೊಂಡು ಇನ್ನೂ ಹೆಚ್ಚಾಗಿ ನೀವು ದೇವರಿಗೆ ಘನಪಡಿಸುವುದಾದರೆ, ದೇವರಿಗೆ ಮಹಿಮೆ ಪಡಿಸುವುದಾದರೆ, ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ಮುಂದೆ ಸಾಗಿ ಹೋಗುತ್ತಾ ಇರುವಾಗ ಇನ್ನೂ ದೊಡ್ಡದನ್ನು ದೇವರು ಕೊಡ್ತಾನೆ. ಯಾಕಂದ್ರೆ ನಿಮ್ಮ ನಂಬಿಗಸ್ತಿಕೆಯನ್ನು ನೋಡಿ. ದಾನಿಯೇಲನ ಜೀವಿತದಲ್ಲಿ ನೋಡ್ರಿ, ಅವನು ದಾಸನಾಗಿದ್ದನು. ಆದರೆ ದಾಸನಾಗಿದ್ದರೆ ಪ್ರಪಂಚದಲ್ಲಿಯೇ ಮೂರು ಅಧಿಕಾರಿಗಳಲ್ಲಿ ಪ್ರಥಮನಾಗಿ ಮಾರ್ಪಟ್ಟನು. ಅಂದರೆ ಪ್ರಪಂಚವನ್ನೇ ಆಳುವಂಥ ಸರ್ವಾಧಿಕಾರಿಯಾದಂಥ ನೆಬೂಕದ್ನೆಚ್ಚರನ ಆಳ್ವಿಕೆಯಲ್ಲಿಯೇ ಅವನು ಒಬ್ಬ ಅಧಿಕಾರಿಯಾಗಿ ಮಾಡಲ್ಪಟ್ಟನು. ಅಂದರೆ ನಂಬಿಗಸ್ತರಾಗಿ ನೀವು ದೇವರು ಮಾಡಿದ ಉಪಕಾರಗಳಲ್ಲಿ ನಂಬಿಗಸ್ತರಾಗಿ ಮುಂದೆ ನಡೆಯುವಾಗ ದೇವರು ದೊಡ್ಡ ದೊಡ್ಡ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಕೊಡುವವನಾಗಿದ್ದಾನೆ. ಹಾಗಾಗಿ ದೇವರು ಕೊಟ್ಟಂಥ ಸಂಗತಿಗಳಲ್ಲಿ ನಿಮ್ಮನ್ನು ಕೆಡಿಸಿಕೊಳ್ಳಬೇಡ್ರಿ, ನೀವು ಬೆಳೆಯುತ್ತಾ ಸಾಗ್ರಿ. ಸಾಕು, ಇಷ್ಟು ಆಶೀರ್ವಾದ ಬಂತು, ಬಿಟ್ಬೇಡ. ಇಲ್ಲ ಇಲ್ಲ ಇಲ್ಲ, ಇನ್ನೂ ದೊಡ್ಡದನ್ನು ದೇವರು ನಿನಗೆ ಇಟ್ಟಿದ್ದಾನೆ. ನಿನಗೆ ದೇವರು ಏನೆಲ್ಲ ಕೊಡ್ತಾ ಇದ್ದಾನೆ ಬರೀ ಶಾಂಪಲ್ ಅಷ್ಟೇ. ನಿನಗೆ ಒಂದು ಸಂಗತಿ ಸಿಕ್ತಂದ್ರೆ ಅದರ ಅರ್ಥ ಅದೇ ಫೈನಲ್ ಅಂತ ಹೇಳಲ್ಲ. ಒಂದು ಆಶೀರ್ವಾದ ನಿನಗೆ ಸಿಕ್ತಂದ್ರೆ ಅದೇ ಫೈನಲ್ ಅದೇ ಕೊನೆ ಎಂಬುದಾಗ ಅದರ ಅರ್ಥ ಅಲ್ಲ. ಅದಕ್ಕಿಂತ ದೊಡ್ಡದನ್ನು ನಿನಗೆ ಇಟ್ಟಿದ್ದಾನೆ ದೇವರು. ಆ ದೊಡ್ಡದನ್ನು ಪಡ್ಕೊಳ್ಬೇಕಂದ್ರೆ ಈ ಸಣ್ಣದಲ್ಲಿ ನಂಬಿಗಸ್ತನಾಗಿರ್ಬೇಕು. ಅದಕ್ಕೆ ಚಿಕ್ಕದಲ್ಲಿ ನಂಬಿಗಸ್ತನಾಗಿರುವವನು ದೊಡ್ಡದಲ್ಲಿ ನಾನು ಇಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ದೇವರು ನಮಗೆ ಕೊಟ್ಟಂಥ ಸಂಗತಿಗಳಲ್ಲಿ ನಾವು ಕೆಡಿಸಿಕೊಳ್ಳದೆ ನಾವು ದೇವರ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂಥವರಾಗಿರಬೇಕೆಂಬುದಾಗಿ ಕ್ರಿಸ್ತನ ದಾಸನಾಗಿ ನಿಮ್ಮನ್ನು ಪ್ರಬೋಧಿಸುವವನಾಗಿದ್ದೇನೆ. ನೋಡ್ರಿ, ದೇವರು ದಾಸರಾಗಿದ್ದಂಥ ಇಸ್ರಾಯೇಲರನ್ನು ಬಿಡಿಸಿದ್ನು. ನೀವು ದಾಸರಾಗಿದ್ದೀರಿ, ಬೇಡ, ನೀವು ದಾಸತ್ವದಲ್ಲಿರೋದು, ನೀವು ಏನು ಮಾಡ್ರಪ್ಪ ಅಂದರೆ ಬಿಡುಗಡೆ ಹೊಂದ್ರಿ ಎಂಬುದಾಗಿ ಅವರಿಗೆ ಹೇಳಿ ಬಿಡಿಸಿದ ನಂತರ ಅವರಿಗೆ ಕಾನಾನ್ ದೇಶವನ್ನು ದೇವರವರಿಗೆ ಕೊಟ್ಟನು. ಕಾನಾನ್ ದೇಶಕ್ಕೆ ನಡೆಸಿದ ನಂತರವಾಗಿ ಅವರಿಗೆ ಹೇಳಿದರು, ನೋಡಪ್ಪ, ನೀವು ಕಾನಾನ್ ದೇಶಕ್ಕೆ ಹೋದ ನಂತರ ನೀವು ಅಲ್ಲಿ ಹೊಲಗಳನ್ನು ತೆಗೆದುಕೊಳ್ಳ್ರಿ, ಮನೆಗಳನ್ನು ತಗೊಳ್ರಿ, ತೋಟಗಳನ್ನು ತಗೊಳ್ರಿ, ಎಲ್ಲ ತಗೊಳ್ರಿ.
ನೀವು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೀರಿ, ಆದರೆ ಈಗ ನೀವು ಕಾನಾನ್ ದೇಶಕ್ಕೆ ಹೋಗಿ ಯಜಮಾನರಾಗಿ ಬಾಳ್ರಿ. ನೋಡ್ರಿ, ದಾಸತ್ವಕ್ಕೂ ಯಜಮಾನತ್ವಕ್ಕೂ ಭಾಳ ವ್ಯತ್ಯಾಸ ಇದೆ. ದೇವರು ಇಸ್ರಾಯೇಲರಿಗೆ ಹೇಳಿದರು, ನೀವು ದಾಸರಾಗಿದ್ದೀರಿ, ನಿಮಗೆ ಸ್ವಂತ ಮನೆ ಇಲ್ಲ, ಸ್ವಂತ ಸ್ಥಳಗಳಿಲ್ಲ, ಸ್ವಂತ ವಸ್ತುಗಳಿಲ್ಲ, ಸ್ವಂತದೆಂಬುದಾಗಿ ಹೇಳ್ಕೊಳ್ಳೋಕೆ ಯಾವುದೂ ಇಲ್ಲ. ಆದರೆ ಈಗ ನಿಮಗೆ ಸ್ವಂತ ಸ್ಥಳ ಕೊಡ್ತೇನೆ, ಸ್ವಂತ ಮನೆಗಳನ್ನು ಕೊಡ್ತೇನೆ, ಸ್ವಂತ ಸಂಗತಿಗಳು ನಿಮಗೆ ಕೊಡ್ತೇನೆ, ಸ್ವಂತ ಹೊಲಗಳನ್ನು ಕೊಡ್ತೇನೆ, ಸ್ವಂತ ಸ್ಥಳಗಳು ನಿಮಗೆ ಕೊಡ್ತೇನೆ. ನೀವು ಅದನ್ನು ತಗೊಂಡು ಏನು ಮಾಡ್ರಿ, ಯಜಮಾನರಾಗ್ರಿ ಎಂಬುದಾಗಿ ದೇವರವರಿಗೆ ಆಲೋಚನೆ ಹೇಳಿದರು. ಆದರೆ ಅವರು ಯಜಮಾನರ ಹಾಗೆ ಜೀವಿಸಲಿಲ್ಲ. ಇಸ್ರಾಯೇಲ್ಯರು ಖಂಡಿತವಾಗಲೂ ಅವರು ಯಜಮಾನರ ಹಾಗೆ ಜೀವಿಸಿರಬೇಕಾಗಿತ್ತು, ಆದರೆ ಅವರು ಯಜಮಾನರ ಹಾಗೆ ಜೀವಿಸಲಿಲ್ಲ. ಖಂಡಿತವಾಗಲೂ ಆ ಲೋಕದ ಆ ಕಾನಾನ್ ದೇಶಕ್ಕೆ ಅವರು ಹೋದಾಗ ಅವರು ದೊಡ್ಡ ಯಜಮಾನರ ಹಾಗೆ ಅವರು ಜೀವಿಸಬೇಕಾಗಿತ್ತು. ಅವರು ಹೇಳಿದರು, ಆದರೆ ನಾವು ಯಜಮಾನರಾಗಿ ಜೀವಿಸೋದಿಲ್ಲ ಎಂಬುದಾಗಿ ಅವರು ನಿಶ್ಚಯಿಸಿಕೊಂಡ್ರು. ಅವರು ಯಜಮಾನರ ಹಾಗೆ ಜೀವಿಸದೆ ಅವರು ದಾಸರಾಗಿ ಇರುವಂಥದ್ದನ್ನೇ ಬಯಸಿದರು. ಅವರು ಅರಸನಿಗೆ ದಾಸರಾಗಿರುವಂಥದ್ದು, ಸೈನ್ಯಕ್ಕೆ ದಾಸರಾಗಿರುವಂಥದ್ದು, ಶತ್ರುಗಳಿಗೆ ದಾಸರಾಗಿರುವಂಥದ್ದು, ಈ ರೀತಿಯಾದಂಥ ದಾಸತ್ವದಲ್ಲಿ ಅವರು ಯಾವಾಗಲೂ ಹೋಗುವಂಥವರಾಗಿದ್ದರು. ಗಮನ ಕೊಟ್ಟು ಕೇಳಿಸ್ಕೊಡ್ರಿ, ದಾಸತ್ವದಲ್ಲಿದ್ದಂಥ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ದೇವರು ನಡೆಸಿ ನೀವು ಯಜಮಾನರಾಗಿರ್ರಿ ಎಂಬುದಾಗಿ ದೇವರು ಹೇಳಿದರು. ಆದರೆ ಇವರು ತಮ್ಮ ಕ್ರಿಯೆಗಳ ಮುಖಾಂತರ ತೋರಿಸಿದ್ದೇನಪ್ಪ ಅಂದರೆ ನಾವು ಯಜಮಾನರಾಗಿರೋದಿಲ್ಲ ಎಂಬುದಾಗಿ. ಆದ್ದರಿಂದ ದೇವರು ಹೇಳಿದ್ರು, ನೀವು ಯಜಮಾನರಾಗಿರೋದಿಲ್ವಾ, ಹಾಗಾದ್ರೆ ನಿಮಗೊಂದು ಕೆಲಸ ಮಾಡ್ತೀನಿ, ನಿಮ್ಮನ್ನು ಬಾಬೆಲ್ ದೇಶಕ್ಕೆ ನಾನು ಮತ್ತೆ ಕಳಿಸ್ಕೊಡ್ತೀನಿ, ನೀವು ಅಲ್ಲಿ ಮತ್ತೆ ದಾಸರಾಗಿರಬೇಕು. ನಿಮಗೆ ಯಜಮಾನರಾಗಿರುವಂಥ ಬೆಲೆ ನಿಮಗೆ ಗೊತ್ತಿಲ್ಲ. ಬಂದ ತಕ್ಷಣ ನಿಮ್ಮನ್ನು ನೀವು ಕೆಡಿಸಿಕೊಂಡಿದ್ದೀರಿ, ನೀವು ಬೆಳೆಯಲಿಲ್ಲ. ಅದು ಬಂದ ತಕ್ಷಣ ನೀವು ಯಜಮಾನರಾಗಿ ಬೆಳೀಬೇಕಾಗಿತ್ತು. ಕಾನಾನ್ ದೇಶವನ್ನು ನಾನು ಕೊಟ್ಟಾಗ ನೀವು ಯಜಮಾನರಾಗಿ ಬೆಳೀಬೇಕಾಗಿತ್ತು. ಯಜಮಾನರು ಅನ್ನುವಾಗ ಉನ್ನತ ಸ್ಥಾನಕ್ಕೆ, ಉನ್ನತ ಸ್ಥಾಯಿಗೆ ನೀವು ಬೆಳೆಯಬೇಕಾಗಿತ್ತು, ಆದರೆ ನೀವು ಅದನ್ನು ಬೆಳೆಯಲಿಲ್ಲ. ಹಾಗಾಗಿ ನೀವು ಯಜಮಾನರಾಗಲಿಕ್ಕೆ ನಿಮ್ಮನ್ನು ನೀವು ಅರ್ಹರೆಂಬುದಾಗಿ ಅಥವಾ ನೀವು ಯೋಗ್ಯರೆಂಬುದಾಗಿ ಎಣಿಸಿಕೊಳ್ಳದ ಕಾರಣ ಮತ್ತೆ ನಿಮ್ಮನ್ನು ನಾನು ದಾಸತ್ವಕ್ಕೆ ನಡೆಸ್ತೇನೆ ಎಂಬುದಾಗಿ ಬಾಬೆಲ್ ದೇಶಕ್ಕೆ ದೇವರು ಅವರನ್ನ ದಾಸತ್ವಕ್ಕೆ ನಡೆಸಿಬಿಡ್ತಾರೆ. ಯಾಕೆ ಅವರು ಹಾಗೆ ಆದರು? ಯಾಕಂದರೆ ಅವರು ಬಂದದ್ರಲ್ಲಿ, ದೇವರು ಕೊಟ್ಟದ್ರಲ್ಲಿ ಅವರು ಬೆಳೆಯಬೇಕಾಗಿತ್ತು ಯಜಮಾನರಾಗಿ, ಅವರು ಬೆಳೆಯಬೇಕಾಗಿತ್ತು ಯಜಮಾನರಾಗಿ, ಅವರು ಬಲವಾಗಿ ಬೆಳೆಯಬೇಕಾಗಿತ್ತು. ಆದರೆ ಬೆಳೆಯದೆ ಅವರನ್ನು ಅವರು ಕೆಡಿಸಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರೀತಿ ಉಳ್ಳ ದೇವರ ಮಗುವೆ. ಹಾಗಾಗಿ ಇವತ್ತು ಈ ವಾಕ್ಯದ ಮುಖಾಂತರ ನಮಗೆ ಕಲಿಸುವಂಥ ಪಾಠ ದೇವರೇನೆಂಬುದಾಗಿ ನೋಡುವಾಗ ನಾವು ಸಹ ದೇವರು ನಮಗೆ ಕೊಟ್ಟಂಥ ವಿಷಯಗಳನ್ನು ನಾವು ಬೆಳೀಬೇಕು. ದೇವರನ್ನ ಇನ್ನು ಹೇಗೆ ನಿನ್ನನ್ನು ಅಂಟಿಕೊಳ್ಳಬೇಕು, ಜ್ಞಾನದಲ್ಲಿ ಹೇಗೆ ಬೆಳೀಬೇಕು, ಬಲದಲ್ಲಿ ಹೇಗೆ ಬೆಳೀಬೇಕು, ಸಾಕ್ಷಿಯಲ್ಲಿ ಹೇಗೆ ಬೆಳೀಬೇಕು, ನಂಬಿಕೆಯಲ್ಲಿ ಹೇಗೆ ಬೆಳೀಬೇಕು, ಪ್ರಾರ್ಥನೆಯಲ್ಲಿ ಹೇಗೆ ಬೆಳೀಬೇಕು, ವಿಶ್ವಾಸ ಜೀವಿತದಲ್ಲಿ ಹೇಗೆ ಬೆಳೆಯಬೇಕು, ನಾನು ಈ ಲೋಕದಲ್ಲಿ ಹೇಗೆ ಮಾದರಿಯ ಜೀವಿತವನ್ನು ಜೀವಿಸಬೇಕು, ಈ ಎಲ್ಲ ಅಂಶಗಳನ್ನು ನಾವು ಬೆಳೀತಾ ಹೋಗಬೇಕು. ಯೇಸು ಕ್ರಿಸ್ತ ನಂಬಿದಂಥ ಜನರು ಒಂದು ರಕ್ಷಣೆಯಲ್ಲಿ ನಿಲ್ತಾರೆ, ಇಲ್ಲ ಆಶೀರ್ವಾದದಲ್ಲಿ ನಿಲ್ತಾರೆ, ಆದರೆ ಬೆಳೆಯುವಂಥ ಸಂಗತಿಗಳು ಬಹಳಷ್ಟು ಇರ್ತದೆ, ಅವೆಲ್ಲವುಗಳನ್ನು ಬಿಟ್ಟು ಬಿಡ್ತಾರೆ. ಲೋಕಕ್ಕೆ ಜ್ಞಾನ ಕೊಟ್ಟವನು ದೇವರು, ಆದರೆ ಅನೇಕ ಜನರಲ್ಲಿ ಇನ್ನೂ ಆ ಜ್ಞಾನದ ಬೆಳವಣಿಗೆ ಇಲ್ಲ. ಲೋಕಕ್ಕೆ ಪ್ರೌಢತೆಯನ್ನು ಕಲಿಸಿದವನು ದೇವರು, ಆದರೆ ಅನೇಕರಲ್ಲಿ ಆ ಪ್ರೌಢತೆ ಇಲ್ಲ ಎಂಬುದಾಗಿ ಇವತ್ತು ಹೇಳಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಸಂಗತಿಗಳಲ್ಲಿ ಬೆಳೆಯತಕ್ಕದ್ದು, ನಮಗದು ಬೇಡ, ನಮಗಿದು ಬೇಡ. ನೀನು ಬೆಳಿ, ದೇವರು ಕೊಟ್ಟದನ್ನು ತಕೊಂಡು ಬೆಳೆದುಕೊಂಡು ಬಾ. ಇನ್ನೂ ಹೆಚ್ಚಾಗಿ ಬೆಳಿ, ಆತ್ಮಿಕವಾಗಿ ಬೆಳಿ, ಬಲದಲ್ಲಿ ಬೆಳಿ, ಸಾಮರ್ಥ್ಯದಲ್ಲಿ ಬೆಳಿ, ದೇವರ ಸಾಕ್ಷಿಯಲ್ಲಿ ಬಲವಾಗಿ ಬೆಳಿ ಜನರೇ. ಯಾಕಂದರೆ ಇಸ್ರಾಯೇಲನ ದೇವರು ದಾಸತ್ವದಿಂದ ಕರೆದು ಯಜಮಾನರಾಗಿರ್ರಿ, ಬೆಳೀರಿ ಎಂಬುದಾಗಿ ಹೇಳಿದ್ನು. ಆದರೆ ಅವರು ಬೆಳೆಯದೆ ಮತ್ತೆ ದಾಸತ್ವಕ್ಕೆ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ನಾನು ಯಾವಾಗಲೂ ನನ್ನ ಸಭೆಯಲ್ಲಿ ಹೇಳುವಂಥ ಒಂದು ಮಾತು, ಬರೀ ಯೇಸು ಕ್ರಿಸ್ತನ ನಂಬಿದಾಗ ನೀವು ರಕ್ಷಣೆ ಹೊಂದಿದ್ದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಅನೇಕ ಮಾರ್ಪಾಟುಗಳು ಬರಬೇಕು. ನಿಮ್ಮ ನಡೆ ನುಡಿಗಳಲ್ಲಿ ಮಾರ್ಪಾಟು, ನಿಮ್ಮ ಜ್ಞಾನದಲ್ಲಿ ಮಾರ್ಪಾಟು, ನಿಮ್ಮ ಮಾತಿನಲ್ಲಿ ಮಾರ್ಪಾಟು, ನಿಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಟು, ನಿಮ್ಮ ಎಲ್ಲ ಸಂಗತಿಗಳಲ್ಲಿ ಮಾರ್ಪಾಟಿನ ಅಂಶ ಬರಬೇಕು. ಯಾಕಂತ ಹೇಳಿದ್ರೆ ನೀವು ಬೆಳೆಯುವಂಥವರಾಗಿದ್ದೀರಿ. ಬೆಳೆಯುವಂಥದ್ದು ಯಾವಾಗಲೂ ಬದಲಾಗ್ತದೆ. ನೋಡ್ರಿ, ನಾವು ಬೆಳೆದು ದೇವರೊಟ್ಟಿಗೆ ಅಂಟಿಕೊಂಡು ಬದಲಾಗಬೇಕು, ದೇವರನ್ನ ಬಿಟ್ಟು ಹೋಗಿ ಬದಲಾಗಬಾರ್ದು. ನಾವು ಬೆಳೆದು ನಾವು ದೇವರಿಗೆ ಬದಲಾಗಬೇಕೇ ಹೊರತು ದೇವರನ್ನ ಬಿಟ್ಟು ಹೋಗಿ ನಾವು ಬದಲಾಗಬಾರದು ಎಂಬುದಾಗಿ ಈ ವಾಕ್ಯ ನಮಗೆ ಕಲಿಸುವಂಥದ್ದಾಗಿದೆ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ, ನೀನು ಆಶೀರ್ವಾದವಾಗಿರುವೆ ಎಂಬುದಾಗಿ. ಅದರಲ್ಲಿ 3 ಅಂಶಗಳು. ಒಂದನೇದಾಗಿ ನಾವು ನೋಡುವಾಗ ದೇವರು ಒಳ್ಳೆಯದನ್ನು ಮಾಡುವನು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ದೇವರು ನಿನಗೆ ಕೊಟ್ಟಿರುವುದರಲ್ಲಿ ಬೆಳೆಯುತ್ತಾ ಸಾಗು, ಆದರೆ ನಿನ್ನನ್ನು ನೀನು ಕೆಡಿಸಿಕೊಳ್ಳಬೇಡ ಎಂಬುದಾಗಿ. ಮೂರನೇದಾಗಿ ದೇವರ ಒಳ್ಳೆಯದನ್ನು ಪಡೆಯಬೇಕಾದರೆ ನಿನ್ನನ್ನು ನೀನು ಬರಿದು ಮಾಡಿಕೋ ಎಂಬುದಾಗಿ. ದೇವರ ಒಳ್ಳೆಯದನ್ನು ಪಡೆಯಬೇಕಾದರೆ
ಬರಿದು ಮಾಡಿಕೋ ಎಂಬುದಾಗಿ ಮೂರನೇ ಅಂಶವನ್ನು ಧ್ಯಾನ ಮಾಡಿಕೊಳ್ಳ್ರಿ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಏನಾದರೂ ಕಾರ್ಯಗಳನ್ನು ಮಾಡುವಾಗ ನೀವು 2 ವಾಕ್ಯಗಳನ್ನು ಬೇಕಾದರೆ ಓದ್ಬೋದು. ವಿಮೋಚನ ಕಾಂಡ 19ನೇ ಅಧ್ಯಾಯದ 10 ಮತ್ತು 11ನೇ ವಚನಕ್ಕೆ ಹೋಗುವಾಗ ನಿಮ್ಮನ್ನು ನೀವು ಶುದ್ಧಪಡಿಸ್ಕೊಳ್ರಿ. ವಿಮೋಚನ ಕಾಂಡ 19, 10 ಮತ್ತು 11ನೇ ವಚನಕ್ಕೆ ಹೋಗುವಾಗ ನಿಮ್ಮನ್ನು ಶುದ್ಧಪಡಿಸ್ಕೊಳ್ರಿ ಎಂಬುದಾಗಿ ಹೇಳುವಂಥ ಅಂಶವನ್ನು ನಾವು ನೋಡ್ತೇವೆ. ಅಂದರೆ ಶುದ್ಧ ಮಾಡಿಕೊಳ್ಳೋದ್ರೆ ಇರೋದನ್ನು ತೆಗೆದು ಹಾಕಬೇಕು ಅಂಥೇಳಿ, ಇರುವಂಥ ಕಲ್ಮಶ ತೆಗೆದು ಹಾಕಬೇಕೆಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಚನಕ್ಕೆ ಹೋಗುವಾಗ ನಿಮ್ಮನ್ನು ನೀವು ನಿರಾಕರಿಸ್ರಿ. ಅಂದರೆ ನಿರಾಕರಿಸ್ರಿ ಅಂತ ಹೇಳಿದರೆ ಲೋಕ ಒಳಗಿರುವಂಥದ್ದನ್ನು ಅದನ್ನು ಬರಿದು ಮಾಡ್ಕೊಳ್ರಿ. ಬರಿದು ಮಾಡ್ಕೊಂಡ್ರೆ ಏನಾಗ್ತದೆ? ಯಾವಾಗ ನಾವು ಖಾಲಿ ಪಾತ್ರೆ ಆಗ್ತೀವೋ ಹೊರಗೆ ತುಂಬಿಸುವಿಕೆ ಉಂಟಾಗ್ತದೆ. ಪ್ರಿಯ ಜನರೇ, ಎಲ್ಲಿಯ ತನಕ ನನ್ನ ಜೀವಿತದಲ್ಲಿ ನಾನು ಖಾಲಿ ಆಗೋದಿಲ್ವೋ, ಎಲ್ಲಿಯ ತನಕ ನನ್ನ ಜೀವಿತದಲ್ಲಿ ನಾನು ಖಾಲಿ ಆಗೋದಿಲ್ವೋ ಅಲ್ಲಿಯ ತನಕ ದೇವರ ತುಂಬಿಸುವಿಕೆ ಉಂಟಾಗೋದಿಲ್ಲ. ನಾವು ಬಹಳಷ್ಟು ಸಾರಿ ಬೇಡವಾದ ಸಂಗತಿಗಳು ನಮ್ಮಲ್ಲಿ ಇಟ್ಟುಕೊಳ್ಳುವಾಗ ಹೆಚ್ಚಿನ ಭಾಗ ದೇವರ ಆಶೀರ್ವಾದ ತುಂಬಿಸುವಿಕೆಗಳು ನಮ್ಮ ಜೀವಿತದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗಲೂ ನಮ್ಮನ್ನು ನಾವು ದೇವರ ಮುಂದೆ ಬರಿದು ಮಾಡಿಕೊಳ್ಬೇಕು. ಇಗೋ ಕರ್ತನೇ, ನನ್ನನ್ನು ಬರಿದು ಮಾಡಿಕೊಳ್ತೇನೆ, ನಿನ್ನ ಆಶೀರ್ವಾದಗಳಿಂದ ನನ್ನನ್ನು ತುಂಬಿಸು. ಯಾವಾಗ ನೀನು ದೇವರ ಆಶೀರ್ವಾದಗಳನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥಿಸ್ತೀಯೋ, ದೇವರ ಆಶೀರ್ವಾದಗಳು ನಿನ್ನಲ್ಲಿ ತುಂಬಲ್ಪಟ್ಟದ್ದಾಗಿ ನೀನು ಅನೇಕರಿಗೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ, ಲೋಕಕ್ಕೆ ಸಾಕ್ಷಿಯಾಗಿರಲಿಕ್ಕೆ ಸಾಧ್ಯ. ಅಬ್ರಹಾಮನ ದೇವರು ಕರೆಯುವಾಗ ಆದಿಕಾಂಡ 12ನೇ ಅಧ್ಯಾಯದ 1, 2, 3ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ದೇವರು ಹೇಳ್ತಾರೆ 1ನೇ ವಚನದಲ್ಲಿ ನಿನಗಿರೋದೆಲ್ಲ ಬಿಟ್ಬಿಡು, 1ನೇ ವಚನದಲ್ಲಿ ನಾನು ತೋರಿಸುವಂಥ ದೇಶಕ್ಕೆ ಹೋಗು. ತಂದೆ ಮನೆಯನ್ನು, ಸ್ವದೇಶವನ್ನು, ಬಂಧುಗಳನ್ನ ಬಿಟ್ಟು ಹೋಗ್ಬೇಕಂತೆ, ತೋರಿಸುವಂಥ ದೇಶಕ್ಕೆ ಹೋಗಬೇಕು. ಇಲ್ಲಿ ಸ್ವಂತ ಭೂಮಿ, ಸ್ವಂತ ಮನೆ, ಸ್ವಂತ ಬಂಧುಗಳೆಲ್ಲ ಬಿಟ್ಟು, ಸ್ವಂತ ದೇಶವಲ್ಲ, ಸ್ವಂತ ಮನೆ ಇಲ್ಲ, ಸ್ವಂತ ಬಂಧುಗಳಿಲ್ಲ, ಆ ಸ್ಥಳಕ್ಕೆ ಹೋಗಬೇಕು. ಹೋದರೆ ಏನಾಗ್ತದೆ? ನೀನು ಹೀಗೆ ಆಶೀರ್ವಾದವಾಗ್ತಿ, ನೀನು ಆಶೀರ್ವಾದವಾಗಿರ್ತಿ. ಅಂದರೆ ಏನೂ ಇಲ್ಲದವನು ದೇವರು ನಂಬ್ಕೊಂಡ್ರೆ ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ? ಖಂಡಿತವಾಗಲೂ ಸಾಧ್ಯ. ಯೇಸು ಕ್ರಿಸ್ತನಿಗೆ ಬೇಕಾಗಿರುವಂಥ ತುಂಬು ಪಾತ್ರೆಗಳಲ್ಲ, ಯೇಸು ಕ್ರಿಸ್ತನಿಗೆ ಬೇಕಾಗಿರೋದು ಖಾಲಿ ಪಾತ್ರೆ. ಇವತ್ತು ನಿನ್ನ ಬಳಿಯಲ್ಲಿ ಏನೂ ಇಲ್ವಾ? ದೇವರಿಗೆ ಸ್ತೋತ್ರ ಸಲ್ಲಿಸು, ನೀನು ದೇವರಿಗೆ ಸ್ತೋತ್ರ ಸಲ್ಲಿಸು. ಯಾಕಂದರೆ ದೇವ ನಿನ್ನಿಂದ ಕೇಳುವಂಥದ್ದು ನೀನು ಖಾಲಿ ಆಗಿರೋದಾದರೆ ನಾನು ತುಂಬಿಸ್ತೀನಿ ಎಂಬುದಾಗಿ. ದೇವರಿಗೆ ಸಮಸ್ತವೂ ಸಾಧ್ಯ. ಪ್ರಿಯ ದೇವ ಜನರೇ, ಪ್ರಿಯ ದೇವ ಮಗುವೇ, ದೇವರ ಬಳಿಗೆ ನಿನಗಿರೋದನ್ನು ತೆಗೆದುಕೊಂಡು ಬಾ. ಇಗೋ ಕರ್ತನೆ, ಈ ಖಾಲಿ ಪಾತ್ರೆ ಆದ ನನ್ನನ್ನು ನೀನು ತೆಗೆದುಕೊಂಡು ಬರ್ತೇನೆ, ನನ್ನನ್ನು ನೀನು ಉಪಯೋಗಿಸ್ಕೋ. ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನರ ಸಾಕ್ಷಿ ಇವತ್ತು ಇದೆ ನಮ್ಮ ಕಣ್ಣು ಮುಂದೆ. ಅವರೆಲ್ಲರೂ ಸಹ ಒಂದಿನ ಪ್ರಾರ್ಥಿಸಿದ್ರು ಹೀಗೆ, ಇಗೋ ಕರ್ತನೆ, ಖಾಲಿ ಪಾತ್ರೆಯಾಗಿ ನಿನ್ನ ಮುಂದೆ ಬಂದಿದ್ದೇನೆ, ನಾನು ಖಾಲಿ ಪಾತ್ರೆಯಾಗಿ ನಿನ್ನ ಮುಂದೆ ಬಂದಿದ್ದೇನೆ, ನನ್ನನ್ನು ಉಪಯೋಗಿಸ್ಕೋ. ದೇವರಿಗೆ ಯಾರೆಲ್ಲ ಖಾಲಿ ಪಾತ್ರೆ ಎಂಬುದಾಗಿ ಒಪ್ಪಿಸಿದ್ರು ಅವರು ದೊಡ್ಡ ಆಶೀರ್ವಾದವಾಗಿ ಮಾರ್ಪಟ್ಟರು. ಇವತ್ತು ನೀನು ಆಶೀರ್ವಾದವಾಗಿರಬೇಕಾದ್ರೆ ನಿನ್ನ ಬರಿದು ಮಾಡಿಕೋ. ನನ್ನ ಕರ್ತನೊಳಗಿರುವಂಥ ಗರ್ವವನ್ನು ತೆಗೆದುಹಾಕು, ಬೇಡವಾದನ್ನು ತೆಗೆದುಹಾಕು. ಒಂದು ವೇಳೆ ಸ್ವಜ್ಞಾನ, ಸ್ವಬಲ, ಸ್ವಾವಲಂಬನೆ, ಸ್ವಾರ್ಥ ಇವೆಲ್ಲ ಸಂಗತಿಗಳನ್ನು ಇರೋದಾದರೆ ತೆಗೆದುಹಾಕು, ನನ್ನನ್ನು ಬರಿದು ಮಾಡು. ಒಂದು ವೇಳೆ ನಾನು ಗುರುತಿಸದೇ ಇರುವಂಥ ಅನೇಕ ಸಂಗತಿಗಳನ್ನು ಪಾತ್ರೆ ಒಳಗೆ ತುಂಬಿರುವುದಾದರೆ ನೀನು ಅದನ್ನು ನನಗೆ ತೋರಿಸಿಕೊಡು. ನಾನು ಯಾವಾಗಲೂ ಹೀಗೆ ಪ್ರಾರ್ಥಿಸ್ತೇನೆ, ಕರ್ತನೆ, ನನ್ನ ಪಾಪಗಳನ್ನು ನೀನು ತೋರಿಸು ಎಂಬುದಾಗಿ. ದೇವರು ಆ ಪಾಪಗಳನ್ನು ತೋರಿಸುವಾಗ ನಾನು ಶುದ್ಧೀಕರಿಸಲ್ಪಡ್ತೇನೆ. ಯಾವಾಗ ನಾವು ಖಾಲಿ ಪಾತ್ರೆ ಆಗ್ತೀವೋ ದೇವರ ಆಶೀರ್ವಾದಗಳಿಂದ ತುಂಬಲ್ಪಟ್ಟವರಾಗಿ ಅನೇಕರಿಗೆ ಆಶೀರ್ವಾದವಾಗಿರ್ತೀವಿ. ನಿಮಗೆ ನೀವೇ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ, ನಿಮ್ಮ ಮನೆಯವರಿಗೆ ನೀವು ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ, ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ, ನಿಮ್ಮ ಬಂಧುಗಳಿಗೆ ನೀವು ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ, ನಿಮ್ಮ ಬೀದಿಯಲ್ಲಿರುವವರಿಗೆ ನೀವು ಆಶೀರ್ವಾದವಾಗಲಿಕ್ಕೆ ಸಾಧ್ಯ, ನಿಮ್ಮ ರಾಜ್ಯಕ್ಕೂ, ನಿಮ್ಮ ರಾಷ್ಟ್ರಕ್ಕೂ, ನಿಮ್ಮ ಈ ಲೋಕದ ಎಲ್ಲ ಜನಾಂಗಗಳಿಗೆ ನೀವು ಆಶೀರ್ವಾದವಾಗಿ ಇರಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಗುವೆ, ದೇವರ ಬಳಿಯಲ್ಲಿ ಖಾಲಿ ಪಾತ್ರೆ ಎಂಬುದಾಗಿ ಬಂದಂಥ ಯಾರನ್ನೂ ಸಹ ದೇವರು ಬಿಡದೆ ಅವರನ್ನ ಆಶೀರ್ವಾದದ ನಿಧಿಗಳನ್ನಾಗಿ ದೇವರು ಮಾಡಿಟ್ಟಿದ್ದಾನೆ. ಹಾಗಾಗಿ ಇವತ್ತು ವಾಕ್ಯ ಕೇಳಿಸ್ಕೊಳ್ಳುವಂಥ ನಿನ್ನ ಜೀವನದಲ್ಲಿ ಸಹ ದೇವರು ದೊಡ್ಡ ಆಶೀರ್ವಾದ ಮಾಡಲಿಕ್ಕಿದ್ದಾನೆ, ದೊಡ್ಡ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾನೆ. ಹಾಗಾಗಿ ದೇವರಿಗೆ ಒಪ್ಪಿಸಿಕೊಡು. ಇಗೋ ಕರ್ತನೆ, ನಾನು ಬರಿದು ಮಾಡಿಕೊಳ್ತೇನೆ ಎಂಬುದಾಗಿ. ನೀನು ಬರಿದು ಮಾಡಿಕೊಳ್ಳೋದಾದರೆ ದೇವರು ಈ ದಿನ ನಿನ್ನನ್ನು ದೇವರು ಇವತ್ತು ನಿನ್ನನ್ನು ಬರಿದು ಮಾಡಿಕೊಳ್ಳುವುದಾದರೆ ದೇವರು ಈ ದಿನ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ತುಂಬಿಸುವನಾಗಿದ್ದಾನೆ. ಹಾಗಾಗಿ ದೇವರು ತಾನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಕೃಪೆ, ದಯೆ, ಕರುಣೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಆಶೀರ್ವದಿಸಪ್ಪ, ನಿನ್ನ ಮಕ್ಕಳನ್ನು ಕನಿಕರಿಸು ದೇವರೇ. ನಿನ್ನ ಮಕ್ಕಳನ್ನು ಮನಮರುಗಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಹೌದು ದೇವರೇ, ನೀನು ಒಳ್ಳೆಯವನಾಗಿದ್ದಿ, ನೀನು ಒಳ್ಳೆಯದನ್ನು ಕೊಡುವವನಾಗಿದ್ದಿ. ಅಷ್ಟು ಮಾತ್ರವಲ್ಲ ತಂದೆಯೇ, ನಿನ್ನ ಮುಂದೆ ಯಾರೆಲ್ಲ ಬರಿದು ಮಾಡಿಕೊಳ್ತಾರೋ ಅವರಿಗೆ ಆಶೀರ್ವಾದಗಳಿಂದ ತುಂಬಿಸುವ ನೀನಾಗಿದ್ದಿ ಕರ್ತನೆ. ನಿನ್ನ ಮಕ್ಕಳು ಒಂದು ವೇಳೆ ಏನಿಲ್ಲ ಎಂಬುದಾಗಿ ಕೊರಗುವವರಾಗಿದ್ದರೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವರಾಗಿದೆ ಎಂಬುದಾಗಿ ಕೊರಗುವವರಾಗಿದ್ದರೆ ಅವರನ್ನು ನೀನು ಸಂಧಿಸಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಅವರು ಆಶೀರ್ವಾದವಾಗಿರುವಂತೆ ಕೃಪೆ ಕೊಡಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ನೀನು ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.